ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಫೋಟಕ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಈಗ ದಂಧೆಕೋರರ ವಿರುದ್ಧ ಆಕ್ರೋಶದ ಕಿಚ್ಚು ಮೂಡುತ್ತಿದೆ. ಇನ್ನು ಆಹಾರ ಸಚಿವರ ತಲೆದಂಡದ ಬಗ್ಗೆ ಕೂಡ ಕೂಗು ಎದ್ದಿದೆ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ, ಸಿಬಿಐ ತನಿಖೆ ನಡೆಸುವಂತೆ ವಿಪಕ್ಷಗಳ ಒತ್ತಾಯ. ಬಡಜನರ ಹೊಟ್ಟೆ ತುಂಬಿಸಬೇಕಿದ್ದ ಅನ್ನಭಾಗ್ಯ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಹಣದ ಆಸೆಗೆ ಅಕ್ಕಿ ದಂಧೆಕೋರರು ಬ್ಲಾಕ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಿದ್ದಾರೆ. ಹೊರ ರಾಜ್ಯ ಮಾತ್ರವಲ್ಲದೆ ಹೊರ ದೇಶಗಳಿಗೂ ಕೂಡ ರಫ್ತು ಆಗ್ತಾ ಇದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆ ನೀಡಿದರು. ಅಕ್ರಮವಾಗಿ ಪಡೆದ ಅಕ್ಕಿ ಮಾರಾಟದ ಹಿಂದೆ ಆಹಾರ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿದ್ದು, ಸಿಬಿಐ ತನಿಖೆ ನಡೆಸುವಂತೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ ಸಿಬಿಐ ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ ಎಫ್ಐಆರ್ ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬದುಕ್ತಾ ಇದ್ದಾರೆ. ಕೆಎಚ್ ಮುನಿಯಪ್ಪ ತಲೆದಂಡಕ್ಕೆ ಸಿಟಿ ರವಿ ಆಗ್ರಹ. ರಿಪಬ್ಲಿಕ್ ಕನ್ನಡ ದೊಡ್ಡ ಮಟ್ಟದಲ್ಲಿ ವರದಿಯನ್ನು ಮಾಡ್ತಾ ಇದ್ದಂತೆ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ವಿರುದ್ಧ ವಿಪಕ್ಷಗಳು ತಿರುಗಿಬಿದ್ದಿವೆ. ತಲೆದಂಡಕ್ಕೆ ಆಗ್ರಹಿಸುತ್ತಿವೆ ಕೂಡ. ಈಗ ಇಲ್ಲಿಯ ಅಕ್ಕಿ ತಮಿಳುನಾಡಿನಲ್ಲಿ ಇಡ್ಲಿ ದೋಸೆ ಆಗುತ್ತೆ ಅನ್ನೋದು ಬಹಳ ಹಿಂದಿನಿಂದಲೂ ಕೇಳಬರ್ತಿರುವಂತಹ ಸಂಗತಿ. ತಲೆದಂಡ ಯಾರ್ದು ಹೇಳಿ? ಹೋಗ್ತಾ ಇದೆ ಗೊತ್ತು. ಕ್ವಶನ್ ಪೇಪರ್ ಲೀಕಿಗೆ ತಲೆದಂಡ ಮಂತ್ರಿದಾಯ್ತು. ಈ ಅಕ್ಕಿ ಕಾಳಸಂತೆಗೆ ತಲೆದಂಡ ಯಾರ್ದು ಹೇಳಿ? ಬಿಜೆಪಿ ನಾಯಕರೇ ಶಾಮೀಲಾಗಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಯು ಆರ್ ಹೋಮ್ ಮಿನಿಸ್ಟರ್, ಬೀದಿ ಬಸವ ಅಲ್ಲ, ಹೋಮ್ ಮಿನಿಸ್ಟರ್. ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವಂತಹ ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಇಷ್ಟಕ್ಕೆ ನಿಲ್ಲಲಿಲ್ಲ. ಅಕ್ರಮದಲ್ಲಿ ಶಾಮೀಲಾದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಾಗಿದೆ. ಇನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಉನ್ನತ ಮಟ್ಟದ ತನಿಖೆಗೆ ವಹಿಸ್ತಾರ? ಕಾದು ನೋಡಬೇಕಾಗಿದೆ. ರಾಜ್ಯದಲ್ಲಿ ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಬಗ್ಗೆ ರಿಪಬ್ಲಿಕ್ ಕನ್ನಡ ಸ್ಫೋಟಕ ವರದಿಯನ್ನ ಪ್ರಸಾರ ಮಾಡಿತ್ತು. ಈ ಬೆನ್ನಲ್ಲೇ ಈಗ ದಂಧೆಕೋರರ ವಿರುದ್ಧ ಆಕ್ರೋಶದ ಕಿಚ್ಚು ಮೂಡುತ್ತಿದೆ. ಇನ್ನು ಆಹಾರ ಸಚಿವರ ತಲೆದಂಡದ ಬಗ್ಗೆ ಕೂಡ ಕೂಗು ಎದ್ದಿದೆ. ಕಾಳಸಂತೆಯಲ್ಲಿ ಅನ್ನಭಾಗ್ಯ ಅಕ್ಕಿ ಮಾರಾಟ, ಸಿಬಿಐ ತನಿಖೆ ನಡೆಸುವಂತೆ ವಿಪಕ್ಷಗಳ ಒತ್ತಾಯ. ಬಡಜನರ ಹೊಟ್ಟೆ ತುಂಬಿಸಬೇಕಿದ್ದ ಅನ್ನಭಾಗ್ಯ ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಹಣದ ಆಸೆಗೆ ಅಕ್ಕಿ ದಂಧೆಕೋರರು ಬ್ಲಾಕ್ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ತಿದ್ದಾರೆ. ಹೊರ ರಾಜ್ಯ ಮಾತ್ರವಲ್ಲದೆ ಹೊರ ದೇಶಗಳಿಗೂ ಕೂಡ ರಫ್ತು ಆಗ್ತಾ ಇದೆ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಹೇಳಿಕೆ ನೀಡಿದರು. ಅಕ್ರಮವಾಗಿ ಪಡೆದ ಅಕ್ಕಿ ಮಾರಾಟದ ಹಿಂದೆ ಆಹಾರ ಇಲಾಖೆ ಅಧಿಕಾರಿಗಳೇ ಶಾಮೀಲಾಗಿದ್ದು, ಸಿಬಿಐ ತನಿಖೆ ನಡೆಸುವಂತೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಆಗ್ರಹಿಸಿದ್ದಾರೆ. ಕೇಂದ್ರ ಸರ್ಕಾರದ ಅಕ್ಕಿ ಇವತ್ತು ಬೇರೆ ಕಡೆ ಹೋಗ್ತಾ ಇದೆ, ಬಡವರಿಗೆ ಅದು ತಲುಪ್ತಾ ಇಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮತ್ತೆ ಸಿಬಿಐ ಕೊಟ್ಟು ತನಿಖೆ ಆಗಬೇಕು. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಈಗಾಗಲೇ ಹೆಸರು ಕೊಟ್ಟಿದ್ದಾರೆ. ಅವ್ರ ಮೇಲೆ ಎಫ್ಐಆರ್ ಹಾಕಿ ತಕ್ಷಣ ಎನ್ಕ್ವೈರಿಯನ್ನು ಶುರು ಮಾಡುವಂಥದ್ದು ಮಾಡದೇ ಇದ್ರೆ ಇದು ನಿಲ್ಲೋದೇ ಇಲ್ಲ. ಇದು ಅರ್ಥವೇ ಇಲ್ಲ. ಬಡವರ ಹೆಸರಿನಲ್ಲಿ ಯಾರ್ಯಾರೋ ಬದುಕ್ತಾ ಇದ್ದಾರೆ. ಕೆಎಚ್ ಮುನಿಯಪ್ಪ ತಲೆದಂಡಕ್ಕೆ ಸಿಟಿ ರವಿ ಆಗ್ರಹ. ರಿಪಬ್ಲಿಕ್ ಕನ್ನಡ ದೊಡ್ಡ ಮಟ್ಟದಲ್ಲಿ ವರದಿಯನ್ನು ಮಾಡ್ತಾ ಇದ್ದಂತೆ ರಾಜ್ಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ವಿರುದ್ಧ ವಿಪಕ್ಷಗಳು ತಿರುಗಿಬಿದ್ದಿವೆ. ತಲೆದಂಡಕ್ಕೆ ಆಗ್ರಹಿಸುತ್ತಿವೆ ಕೂಡ. ಈಗ ಇಲ್ಲಿಯ ಅಕ್ಕಿ ತಮಿಳುನಾಡಿನಲ್ಲಿ ಇಡ್ಲಿ ದೋಸೆ ಆಗುತ್ತೆ ಅನ್ನೋದು ಬಹಳ ಹಿಂದಿನಿಂದಲೂ ಕೇಳಬರ್ತಿರುವಂತಹ ಸಂಗತಿ. ತಲೆದಂಡ ಯಾರ್ದು ಹೇಳಿ? ಹೋಗ್ತಾ ಇದೆ ಗೊತ್ತು. ಕ್ವಶನ್ ಪೇಪರ್ ಲೀಕಿಗೆ ತಲೆದಂಡ ಮಂತ್ರಿದಾಯ್ತು. ಈ ಅಕ್ಕಿ ಕಾಳಸಂತೆಗೆ ತಲೆದಂಡ ಯಾರ್ದು ಹೇಳಿ? ಬಿಜೆಪಿ ನಾಯಕರೇ ಶಾಮೀಲಾಗಿದ್ದಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಯು ಆರ್ ಹೋಮ್ ಮಿನಿಸ್ಟರ್, ಬೀದಿ ಬಸವ ಅಲ್ಲ, ಹೋಮ್ ಮಿನಿಸ್ಟರ್.
ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವಂತಹ ದಂಧೆಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಇಷ್ಟಕ್ಕೆ ನಿಲ್ಲಲಿಲ್ಲ. ಅಕ್ರಮದಲ್ಲಿ ಶಾಮೀಲಾದ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕಾಗಿದೆ. ಇನ್ನು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಉನ್ನತ ಮಟ್ಟದ ತನಿಖೆಗೆ ವಹಿಸ್ತಾರಾ? ಕಾದು ನೋಡಬೇಕಾಗಿದೆ.